ಮೆಟ್ರೋ ಸಮಸ್ಯೆಗೆ ಕಾರಣವನ್ನ ಬಿಎಂಆರ್ಸಿಎಲ್ ಕಂಡುಹಿಡಿದಿದೆ. ಪ್ರಯಾಣಿಕರ ಚೈನ್ ಸಿಲುಕಿಕೊಂಡಿದ್ದರಿಂದ ಸಮಸ್ಯೆಯಾಗಿದೆ. ಡೋರ್ ಗೈಡ್ವೇನಲ್ಲಿ ಚೈನ್ ಸಿಲುಕಿದ್ದರಿಂದ ಸಮಸ್ಯೆಯಾಗಿದೆ. ಡೋರ್ ಕ್ಲೋಸ್ ಆಗದೆ ಕೆಲಕಾಲ ಸಂಚಾರ ವ್ಯತ್ಯಯಾಗಿತ್ತು. ಪ್ರಾಥಮಿಕ ತನಿಖೆಯ ವರದಿಯನ್ನ ಬಿಎಂಆರ್ಸಿಎಲ್ ಬಿಡುಗಡೆ ಮಾಡಿದೆ. ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ಉಂಟಾಗಿದ್ದಂತಹ ಸಮಸ್ಯೆ ಇದು. ನಿನ್ನೆ ಸಂಜೆ 7:36ರಿಂದ 7:54ರವರೆಗೂ ಕೂಡ ಸಂಚಾರದಲ್ಲಿ ವ್ಯತ್ಯಯ ಆಗಿತ್ತು. ರೈಲಿನ ಉಪಕರಣಗಳಲ್ಲಿ ಯಾವುದೇ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ನಿನ್ನೆಯ ಸಮಸ್ಯೆಯ ಕಾರಣವನ್ನ ಬಿಎಂಆರ್ಸಿಎಲ್ ಪತ್ತೆ ಹಚ್ಚಿದೆ. ಅಧಿಕಾರಿಗಳು ನಿನ್ನೆ ಯಾಕೆ ಆ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಕಾರಣವನ್ನ ಕಂಡು ಹಿಡಿದಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ಚೈನ್ ಸಿಲುಕಿಕೊಂಡಿತ್ತು. ಪ್ರಯಾಣಿಕರ ಚೈನ್ ಸಿಲುಕೊಂಡಿದೆ ಡೋರ್ ಗೈಡ್ ವೇನಲ್ಲಿ. ಅದರಿಂದಾಗಿನೇ ಅಷ್ಟೆಲ್ಲ ಸಮಸ್ಯೆ ಆಯಿತು. ಆ ಸಿಲುಕಿಕೊಂಡಿದ್ದಂತಹ ಚೈನ್ನ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಏನು ತಾಂತ್ರಿಕ ದೋಷ ಆಯಿತೋ, ಟ್ರೈನ್ನಲ್ಲೇ ಏನಾದರೂ ಸಮಸ್ಯೆ ಆಯಿತೋ, ಇದೇ ರೀತಿ ಆದರೆ ಮೆಟ್ರೋವನ್ನೇ ನಂಬಿ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಪ್ರಯಾಣ ಮಾಡ್ತಾರಲ್ಲ, ಹೇಗೆ ನಿರ್ಭೀತಿಯಿಂದ ಪ್ರಯಾಣ ಮಾಡೋದು ಅನ್ನೋ ಆತಂಕ ಆವರಿಸಿತ್ತು. ಅದರಲ್ಲೂ ಬ್ಯಾಕ್ ಟು ಬ್ಯಾಕ್ ಮೆಟ್ರೋ ವಿಚಾರದಲ್ಲಿ ತಾಂತ್ರಿಕ ಸಮಸ್ಯೆಗಳು ಎದುರಾದಾಗ ಪ್ರಯಾಣಿಕರಲ್ಲಿ ಸಹಜವಾಗಿ ಇಂತಹ ಆತಂಕ ಮನೆ ಮಾಡುತ್ತೆ. ಆದರೆ ಇದು ಬೇರೆಯದ್ದೇ ಕಾರಣ, ಯಾವುದೇ ರೀತಿಯ ತಾಂತ್ರಿಕ ದೋಷಗಳು ಇರಲಿಲ್ಲ ಅನ್ನೋದನ್ನು ಇಲ್ಲಿ ಬಿಎಂಆರ್ಸಿಎಲ್ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಡೋರ್ ಗೈಡ್ ವೇನಲ್ಲಿ ಚೈನ್ ಸಿಕ್ಕಾಕೊಂಡಿತ್ತು. ಅದೇ ಕಾರಣದಿಂದಾಗಿಯೇ ಡೋರ್ ಕ್ಲೋಸ್ ಆಗದೆ ಕೆಲ ಕಾಲ ಸಮಸ್ಯೆ ಉಂಟಾಗಿತ್ತು ಅನ್ನೋದನ್ನು ಹೇಳಿದ್ದಾರೆ. ಆ ಚೈನ್ ಕೂಡ ಸಿಕ್ಕಿದೆ, ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ.